ಇವಾಗ ನಾವು ಹೋಗ್ತಾ ಇದ್ದೀವಿ ಹೊನ್ನಾಳಿಗೆ. ಅದು ಕಾರಲ್ಲಲ್ಲ, ಬಸ್ಸಲ್ಲಲ್ಲ, ಬೈಕಲ್ಲಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬರೀ ಇಲ್ಲಿಂದ 14 ಕಿಲೋಮೀಟ್ರ್ ಅಷ್ಟೇ. ಆದರೂ ಸ್ಟಾರ್ಟಿಂಗ್ ಇನ್ನೂ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಲ್ಲ, ಹಂಗಾಗಿ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾವು ನಮ್ಮ ಕಾಲ್ನಡಿಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಗುರುವಾರ ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ. ನಾವು ಬೆಳಗ್ಗೆ 6 ಗಂಟೆ ಅಷ್ಟರಲ್ಲೇ ಹೋಗ್ಬೇಕಾಯಿತು. ಆ ಥರ ಪ್ಲ್ಯಾನ್ ಮಾಡಬೇಕಾಯಿತು. ಆದರೆ ಬೆಳಗ್ಗೆ 11 ಗಂಟೆಲಿ ಹೋಗತ್ವಿ. ಬಿಸಿಲು ತುಂಬ ಇತ್ತು, ಆದರೂ ಪರವಾಗಿಲ್ಲ, ಚಾಲೆಂಜ್ ತಗೊಂಡಿದ್ದೀವಲ್ಲ ಅಂತ ಹೋದ್ವಿ. ನಮಗೇನು ಸುಸ್ತಾಗಲಿಲ್ಲ, ಆದರೆ ಶೆಕೆ ಆಗ್ತಾ ಇತ್ತು ಹೋಗ್ಬೇಕಾದ್ರೆ. ಆದರೂ ಪರವಾಗಿಲ್ಲ, ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ನ್ಯಾಮ್ತಿಯಿಂದ ಹೊನ್ನಾಳಿವರೆಗೂ ನಡ್ಕೊಂಡು ಹೋಗ್ತಾನೆ ಇದ್ವಿ. ನಾನು ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕಾಯ್ತು. ಏನು ಕೆಲಸ ಮಾಡಿದೆ ಅಂದರೆ, ಹೋಗ್ತಾ ಇದೀವಲ್ಲ ಅಂತ ಒಂದು ಶೂ ಇತ್ತು, ಶೂ ಹಾಕೊಂಡು ಹೋದೆ ಗುರು. ಆದರೆ ಆ ಶೂ ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು ಕಾಲನ್ನ. ಆದರೆ ಗಾಯ ಎಲ್ಲ ಆಯಿತು ಶೂ ಇಂದ. ಆದರೂ ಬರೀಗಾಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಶೂ ಹಾಕೊಂಡೆ ಹೋದೆ, ಇರಲಿ ಪರವಾಗಿಲ್ಲ ಅಂತ. ಮತ್ತೆ ನಾವು ನಡೀತಾ ಇದ್ವಿ, ನಾವು ಹೋಗ್ತಾ ಇದ್ವಿ. ಆಮೇಲೆ ನನ್ನ ಫ್ರೆಂಡ್ ಧನುಷ್ ಹೇಳ್ದ, ಹೋಗ್ಬೋದಲ್ಲೇ ನಾವು ಅರ್ಧ ಗಂಟೆದಾಗ ಹೋಗ್ಬೋದಲ್ಲೇ, ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗೋರಿಗೆ ಹೇಳಿತ್ತಿ 3 ಗಂಟೆ 3 ನಿಮಿಷ ಅಂತ. ನಾವು 1 ಗಂಟೆದಾಗ ಹೋಗಿ ದಾಖಲೆ ಮಾಡೋಣ ಅಂತ ಹೇಳಿದ್ವಿ. ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಉಲ್ಟಾ ಆಯಿತು. ನಡೀತಾ ದಾರಿ ಎಷ್ಟು ಉದ್ದ ಇದೆ ಅಂತ ಗೊತ್ತಾಯಿತು. ಗೂಗಲ್ ಮ್ಯಾಪ್ ನೋಡಿ ತಲೆ ಕೆಟ್ಟೋಯ್ತು ಗುರು. ಇನ್ನೂ ಅದ್ರಾಗ 2 ಗಂಟೆ 39 ನಿಮಿಷ ತೋರಿಸ್ತಿದ್ರು. ನಾವು ಅದಕ್ಕೂ ಲೇಟಾಗಿ ಹೋಗ್ಬಿಟ್ವಿ. ನೋಡು, ನೋಡ್ಕೊಂತ ಹೋಯ್ತಾರಲ್ಲ ಬಂದ ಹೋಗ್ಬಿಟ್ಟ. ಏನು ವಿಡಿಯೋ ನೋಡೋದ್ನ ಏನು ಶೂ ಅದ್ರಲ್ಲೆಲ್ಲ ಕಲ್ಲೆಲ್ಲ ಹೋಗ್ಬಿಟ್ಟಿದ್ವು. ಕಲ್ಲೆಲ್ಲ ತಕ್ಕೊಂಡು ಸುಧಾರಿಸ್ಕೊಂಡು ಮತ್ತೆ ನಮ್ಮ ಜರ್ನ ಸ್ಟಾರ್ಟ್ ಮಾಡಿದ್ವಿ. ಬಿಡ್ಲಿಲ್ಲ, ಹೋಗ್ಲೇಬೇಕು ಇವತ್ತು ಹೆಂಗಾರು ಮಾಡಿ ಹೊನ್ನಾಳಿಗೆ ಅಂತ ಹೊರಟ್ವಿ. ಹಿಂಗೋದ್ರೆ ಆರುಂಡಿ, ಹಿಂಗೋದ್ರೆ ದಾನಿಹಳ್ಳಿ, ನಾವು ಸ್ಟ್ರೈಟ್ ಹೋಗೋರು ಹೊನ್ನಾಳಿ. ನಾವಾಗ ಸೇರ್ ಬರೋಣ. ಯಾವ್ದಿದೆ ಹಾಸ್ಟ್ಲ್? ಗರ್ಲ್ಸ್ ಹಾಸ್ಟ್ಲ್ ಕಣ ಹೊರಡಿತಾರೆ. ಏನು ಚಪ್ಪಲಿನ? ಹಾಂ, ಇದಕ್ಕೇನೋ ಅಂತಾರಲ್ಲ ಮಚ್ಚ, ಏನದು ಇದೇನೋ ಕಾಕ ಏನೋ ಅಂತಾರಲ್ಲ, ಕಾಕ. ನಾವು ಅದಕ್ಕೆ ಹಾಕಣಕ್ಕೆ ಹೋಗಲ್ಲ, ಹೆಸರು ಕಂಪ್ಯೂಸ್ ಆಯ್ತು. ಅದಕ್ಕೆ ಶೂ ಹಾಕೊಂಡು ಉಂಟು. ದಾರಿಲಿ ಹೋಗ್ತಿರೋ ಎಲ್ಲ ಜನ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ. ನಾವು ಮಾದಂಬಾವಿಗೆ ಬಂದ್ವಿ ಅಂತ ನ್ಯಾಮ್ತಿಯಿಂದ ಮಾದಂಬಾವಿಗೆ ನಡ್ಕೊಂಬಂದ್ವಿ. ಈಗ ನಮ್ಮ ರೂಟ್ ಹೊನ್ನಾಳಿ ಹೋಗ್ಬೇಕು. ನಾವು ಮಧ್ಯಾಹ್ನ 12:15 1 ಗಂಟೆಯಲ್ಲಿ ಮಾದಂಬಾವಿಯಲ್ಲಿ ಇದ್ವಿ. ಅದಾದಮೇಲೆ ಯಾವುದೋ ಒಂದು ಪಾರ್ಕ್ ಥರ ಏನೋ ಇತ್ತು, ಅಲ್ಲೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ಅಲ್ಲಿಂದ ಒಂದು 2 ಕಿಲೋಮೀಟ್ರಲ್ಲಿ ಸೊರಟೂರು ಅಂತ ಇದೆ, ಆ ಊರಿಗೆ ಹೋಗಿ ಮತ್ತೆ ಅಲ್ಲಿಂದ ನಮ್ಮ ಪಯಣ ಹೊನ್ನಾಳಿ ಹೋಗ್ಬೇಕು ಅಂತ. ಆ ಕಡೆ ಈ ಕಡೆ ಬೈಕ್ನಲ್ಲಿ ಬರೋರೆಲ್ಲ ನೋಡ್ಕೊತ ಹೋಗ್ತಾಯಿದ್ರು. ಮತ್ತು ಇಬ್ಬರು ಗೊತ್ತಿರೋರೆಲ್ಲ ಕೇಳ್ಕೊತ ಹೋದರು, ಎಲ್ಲಿಗೆ ಹೋಗ್ತಾಯಿದ್ದೀರಾ ಏನು ಅಂತ. ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಬ್ಲಾಗ್ ಮಾಡ್ಕೊತ ಹೋಗ್ತಾ ಇದ್ವಿ. ಚಾಲೆಂಜ್ ತಗೊಂಡಿದ್ವಿ ಅಂತ ಹೇಳಿದ್ವಿ. ಬಸ್ಸಲ್ಲಿ ಹೋಗ್ಬೋದಾಗಿತ್ತಲ್ಲ ಅಂತ ಹೇಳಿದರು. ಬಸ್ಸಲ್ಲಿ ಹೋದರೆ ಇವೆಲ್ಲ ಥ್ರಿಲ್ಲು, ಕಾಲು ನೋವು ಏನೂ ಇರೋಲ್ಲ ಗುರು. ಅದಕ್ಕೆ ನಾವು ಹೊಸ್ತಾನ ಇರಲಿ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಎಲ್ಲ ಊರು ದಾಟ್ತಾ ನಾವು ಹೋಗಿದ್ದು ಹೊನ್ನಾಳಿ ಆ್ಯಂಡ್ ಪೋಸ್ಟ್ಗೆ. ಅಂದರೆ ಹೊನ್ನಾಳಿ ಈ ಕಡೆಗೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ಒಂದು ಪ್ಲೇಸ್ ಇದೆ. ಅಂದರೆ ಅಲ್ಲಿ ಹಣ್ಣೆಲ್ಲ ಇಟ್ಕೊಂಡಿರ್ತಾರೆ, ಮತ್ತು ಒಂಥರ ಬಸ್ ಸ್ಟ್ಯಾಂಡ್ ಥರ ಮಾಡಿರ್ತಾರೆ. ಅಲ್ಲೋಗಿ ಕುತ್ಕೊಂಡು ಮತ್ತೆ ಅಲ್ಲಿ ಹಣ್ಣೆಲ್ಲ ತಿಂದ್ಕೊಂಡು ಜ್ಯೂಸ್ ಗೀಸ್ ಕುಡ್ಕೊಂಡು ಮತ್ತೆ ನಾವು ನಮ್ಮ ಪಯಣನ ಪ್ರಾರಂಭಿಸಿದ್ವಿ. ಇವಾಗ ಇಲ್ಲಿ ಹ್ಯಾಂಡ್ ಪೋಸ್ಟ್ ಹತ್ರ ಬಂದೆ, ಕೆಲಸ ಬಂತು ಅಂತ ಹೋದ. ಮತ್ತೆ ನಾನು ಇವಾಗ ನನ್ನ ಜರ್ನ ಸ್ಟಾರ್ಟ್ ಮಾಡಬೇಕು. ಈಗ 12-13 ಕಿಲೋಮೀಟ್ರ್ ನಡ್ಕೊಂಬಂದೀನಿ. ಇನ್ನು 2 ಕಿಲೋಮೀಟ್ರ್ ಮಾತ್ರ ಹೊನ್ನಾಳಿ ಇದೆ. ಈಗ ಹೋಯ್ತಾ ಇರೋದೆ ಮತ್ತೆ ಇಲ್ಲ ಹಣ್ಗೆಣ್ಣೆ ತಿನ್ಕೊಂಡು. ಮತ್ತೆ ಇವಾಗ ಹೊನ್ನಾಳಿ ಕಡೆ ಹೊರಟಿದ್ದೇನೆ. ಒಂದೇನೋ ಕೆಲಸ ಬಂತು ಅಂತ, ಹೊನ್ನಾಳಿ ಕೆಲಸ ಇದೆ ಅಂತ ಬೇಗ ಹೋದ ಬೈಕಲ್ಲಿ ಡ್ರಾಪ್ ತಗೊಂಡು. ನಾನು ಮತ್ತೆ ನನ್ನ ಛಲ ಬಿಡಿದೆ, ಹೊನ್ನಾಳಿ ತನಕ ನಡ್ಕೊಂಡು ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಮತ್ತು ನನಗೆ ಬೋರಿಂಗ್ ಹಾಕೈತಲ್ಲ ಅಂತ ಬ್ಲೂಟೂತ್ ತಗೊಂಬಂದಿದೆ. ಅದರಲ್ಲಿ ಒಳ್ಳೊಳ್ಳೆ ಮಸ್ತ್ ಹಾಡು ಕೇಳ್ಕೊತ ನಿಧಾನ ಹೋಗ್ತಾ ಇದ್ದೀನಿ. ಹೆಂಗಾರು ಆಗಲಿ ಇವತ್ತು ಹೊನ್ನಾಳಿ ತಲುಪ್ತೀನಿ. ಇನ್ನು 3 ಕಿಲೋಮೀಟ್ರ್ ಹೊನ್ನಾಳಿ ಇದೆ, ಆರಾಮಾಗಿ ಹೋಗ್ತೀನಿ. 12 ಕಿಲೋಮೀಟ್ರೇ ಬಂದಿದ್ದೀನಿ, ಇನ್ನು 3 ಕಿಲೋಮೀಟ್ರ್ ಏನು. ಆಮೇಲೆ ಅಂತೂ ಇಂತೂ ಹೊನ್ನಾಳಿನ ತಲುಪಿದೆ ಗುರು. ಕಷ್ಟಪಟ್ಟಾಗಲಿ ಇಷ್ಟಪಟ್ಟಾಗಲಿ ಹೊನ್ನಾಳಿಗೆ ಬಂದೆ ನಾನು ನ್ಯಾಮ್ತಿಯಿಂದ ನಡ್ಕೊಂಡು.
ಆಮೇಲೆ ಹೊನ್ನಾಳಿಗೆ ಬಂದಾಗ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಅದಾದಮೇಲೆ ರಾಯರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತು. ನಾನು ಪರ್ಟಿಕ್ಯುಲರಾಗಿ ರಾಯರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಡ್ಕೊಂಡು ಬಂದಿದ್ದಲ್ಲ, ಹಾಗೆ ಇಲ್ಲಿ ತನಕ ಬಂದಿದ್ದೀನಿ. ಹಂಗೆ ಅಲ್ಲಿ ತನಕ ಹೋಗಿ ನಡ್ಕೊಂಡು ದರ್ಶನ ಮಾಡ್ಕೊಂಬರೋಣ ಅಂತ ಹೋದೆ. ಆದರೆ ಅಲ್ಲಿ ದರ್ಶನ ಇರಲಿಲ್ಲ. ಬೆಳಗ್ಗೆ ಪೂಜೆ ಆಗಿತ್ತು, ಮತ್ತೆ ಸಂಜೆ 5 ಗಂಟೆ ಪೂಜೆ ಅಂತ ಹೇಳಿದರು. ಅದಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ, ಬೇಗ ನ್ಯಾಮತಿ ಹೋಗ್ಬೇಕಾಯಿತು ಅಂತ ಮತ್ತೆ ನಾನು ಅಲ್ಲೇ ಹೊರಗಡೆನೆ ಕೈ ಮುಕ್ಕೊಂಡು ಆಮೇಲೆ ನ್ಯಾಮತಿಗೆ ಬಸ್ಸಿಗೆ ಹೋಗ್ಬೇಕಾಯಿತು. ಮತ್ತೆ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಯಾರ್ದಾರು ಈಗ ನಡೆದು ಸಾಕಾಗೈತಿ, ಡ್ರಾಪರು ತಗೊಂಡು ಹೋಗೋಣ ಅಂತ ಹೊರಟೆ. ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ, ಆದರೆ ದರ್ಶನ ಆಗಿಲ್ಲ, ಯಾಕಂದರೆ ಕ್ಲೋಸ್ ಆಗಿತ್ತು. ಮತ್ತೆ ಇವಾಗ ನ್ಯಾಮತಿಗೆ ಹೋಗಬೇಕು. ಬಸ್ಸಲ್ಲಿ ಹೋಗ್ತೀನಿ ಇವಾಗ. ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಏನೋ ನಡ್ಕೊಂಬಂದೆ, ಆದರೆ ಇವಾಗ ಆಗಲ್ಲ ನಡ್ಕೊಂಡು ಹೋಗೋಕ್ಕೆ. ಈಗ ಬಸ್ಸಲ್ಲಿ ಹೋಗ್ತೀನಿ. ಮುಖಕ್ಕೆ ಎಮೋಜಿ ಹಾಕಿದ್ದೀನಿ ಅಂದರೆ ತುಂಬ ಸುಸ್ತಾಗಿರೋ ಥರ ಕಾಣ್ತೀನಿ, ಹಂಗಾಗಿ ಹಾಕಿದ್ದೀನಿ. ಮತ್ತು ನನ್ನ ಸ್ಟೋರಿ ನೋಡಿ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ, ಹೊನ್ನಾಳಿ ಬಂದೆ, ಇಲ್ಲೇ ನ್ಯಾಮತಿ ಹೋಗ್ತಾಯಿದ್ದೆ, ಎಲ್ಲಿದೆ ಅಂತ ಕೇಳ್ದೆ. ಅದಾದಮೇಲೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದೇನೆ, ಬರ್ತೀಯ ಅಂತ ಕೇಳಿದೆ. ಸರಿ ಬಾ ನ್ಯಾಮತಿ ಹೋಗೋಣ ಅಂತ ಇಬ್ಬರು ಮತ್ತೆ ಬೈಕಲ್ಲಿ ಹೊರಟ್ವಿ. ನಾನು ಮತ್ತೆ ಇದೇ ಥರ ಚಾಲೆಂಜ್ನ ಮಾಡ್ಬೋದು, ಅಂದರೆ ಬರೀ ನಡ್ಕೊಂಡು ಹೋಗೋದಷ್ಟೇ ಅಲ್ಲ, ಇನ್ನೂ ಯಾವ್ಯಾವ ಥರ ಚಾಲೆಂಜ್ನ ಮಾಡ್ಬೋದು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಕೂಡ ಕುತ್ಕೊಂಡು ಯೋಚನೆ ಮಾಡ್ತೀನಿ ಯಾವ್ಯಾವ ಥರ ಚಾಲೆಂಜ್ನ ಮಾಡ್ಬೋದು ಅಂತ. ಹಾಗೆ ನಾನು ವ್ಲಾಗ್ ಕೂಡ ಮಾಡ್ತೀನಿ, ಎಲ್ಲ ಅಪ್ಡೇಟ್ ಕೂಡ ನನ್ನ ಚಾನಲಲ್ಲಿ ಇರುತ್ತೆ, ಮತ್ತು ಸಿನಿಮಾ ಅಪ್ಡೇಟ್ ಆದರೆ ಮಾಡ್ತೀನಿ. ಇನ್ನೂ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸುತ್ತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೂ ಒಂದು ನೋಟಿಫಿಕೇಶನ್ ಬರುತ್ತೆ. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಅಥವಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.